ಖಾನ್ಗೆ ಸಂಬಂಧಪಟ್ಟಂತೆ ಏನು ಇರಿತ ಆಗಿತ್ತು, ಚಾಕು ಇರಿತದ ಪ್ರಕರಣ, ಆರೋಪಿ ವಿಜಯ್ ದಾಸ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಮುಂಬೈನ ಥಾಣೆ ವ್ಯಾಪ್ತಿಯಲ್ಲಿ ಆರೋಪಿಯ ಬಂಧನ ಆಗಿದೆ. ತನ್ನ ಹೆಸರು ಬದಲಾವಣೆ ಮಾಡ್ಕೊಳ್ತಾ ಇದ್ದಂತಹ ಆರೋಪಿ ಈತ ಯಾತಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದ ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ಥಾಣೆ ವ್ಯಾಪ್ತಿಯಲ್ಲಿ ಈ ಆರೋಪಿ ಸಿಕ್ಕಿದ್ದಾನೆ. ವಿಜಯ್ ದಾಸ್ ಅಂತ ಈಗ ಇಟ್ಕೊಂಡ್ರ ಹೆಸರು. ಆತನನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಇನ್ನೆಲ್ಲ ಡೀಟೇಲ್ಸ್ ಹೊರಗಡೆ ತೆಗಿತಾರೆ. ಇಡೀ ಬಾಲಿವುಡ್ ಅನ್ನೇ ಒಂದು ರೀತಿ ಭೀತಿಗೆ ದೂಡಿದಂತಹ ಒಂದು ಪ್ರಕರಣ ಇದು. ಸೈಫ್ ಅಲಿ ಖಾನ್ ಅಷ್ಟೊಂದು ಭದ್ರತೆ ಇರ್ತಕ್ಕಂಥ ಅಷ್ಟೊಂದು ದೊಡ್ಡ ಸ್ಟಾರ್ ಮನೆಗೆ ರಾತ್ರಿ ಏಕಾಏಕಿ ನುಗ್ಗಿ ಸೆಕ್ಯೂರಿಟಿ ಬ್ರೀಚ್ ಮಾಡಿ ನುಗ್ಗಿ ಒಳಗಡೆ ಹೋಗಿ ಸೈಫ್ ಅಲಿ ಖಾನ್ಗೆ ಇರಿದಿರ್ತಕ್ಕಂಥ ಪ್ರಕರಣ. ಇನ್ನು ಈ ಆರೋಪಿ ವಿಜಯ್ ದಾಸ್ ಬಗ್ಗೆ ಇನ್ನಷ್ಟು ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಈತ ಭಾರತೀಯನೇ ಅಲ್ಲ, ಮುಂಬೈ ಪೊಲೀಸರ ಸ್ಫೋಟಕ ಮಾಹಿತಿ ಇದು. ಈತ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದಿದ್ದ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಮುಂಬೈ ಪೊಲೀಸರು ಈಗ ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ. ಅಕ್ರಮವಾಗಿ ಈತ ಬಾಂಗ್ಲಾದೇಶದಿಂದ ಬಂದಿದ್ದವನು. ಆರೋಪಿಯ ಮೂಲ ಹೆಸರು ಮೊಹಮ್ಮದ್ ಶಹಜಾದ್ ಮುಂಬೈಗೆ 6 ದಿನದ ಹಿಂದೆ ಬಂದಿದ್ದ. ಹೌಸ್ ಕೀಪಿಂಗ್ ಏಜೆನ್ಸಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಈತ ಅಕ್ರಮವಾಗಿ ಭಾರತಕ್ಕೆ ಬಂದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ವಿಜಯ್ ದಾಸ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ಓಡಾಡ್ತಾ ಇದ್ದ. ಅಸಲಿಗೆ ಈತನ ಹೆಸರು ಮೊಹಮ್ಮದ್, ಬಾಂಗ್ಲಾದೇಶದಿಂದ ಬಂದವನು. ನೋಡಿ, ಬುಧವಾರ 2:33 ಮಧ್ಯರಾತ್ರಿ ನಡೆದಂತಹ ಘಟನೆಯಾಗಿ 30 ಗಂಟೆಗಳ ನಂತರ ಮುಂಬೈ ಬಾಂದ್ರಾ ಪೊಲೀಸರು ಒಬ್ಬನನ್ನ ಅರೆಸ್ಟ್ ಮಾಡ್ತಾರೆ. ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆತ ಮಾಧ್ಯಮಗಳ ಕ್ಯಾಮೆರಾ ನೋಡಿ ಹೇಳ್ತಾನೆ, ನಾನು ಚಾಕು ಇರ್ದಿಲ್ಲ ಅಂತ. ಫೈರ್ ಎಕ್ಸಿಟ್ ಇಂದ ಆತ ಎಕ್ಸಿಟ್ ಆಗುವಂತ ಒಂದು CCTV ಫುಟೇಜ್ ಮತ್ತು ಆತನ ಫೋಟೋನ ಬಾಂದ್ರಾ ಪೊಲೀಸರು ಬಿಡುಗಡೆ ಮಾಡ್ತಾರೆ. ಇನ್ನು ಮತ್ತೊಂದು ಕಡೆ ನಿನ್ನೆ ಮಧ್ಯಪ್ರದೇಶದಲ್ಲೂ ಕೂಡ ಒಬ್ಬ ಸಸ್ಪೆಕ್ಟ್ ಅನ್ನ ಅರೆಸ್ಟ್ ಮಾಡ್ತಾರೆ. ಈಗ ವಿಜಯ್ ದಾಸ್ ಅಂತ ಹೇಳಿಕೊಂಡು ಹೆಸರನ್ನ ಬದಲಾವಣೆ ಮಾಡ್ಕೊಂಡು ಓಡಾಡ್ತಾ ಇದ್ದವನ ನಿಜವಾದ ಹೆಸರು ಮೊಹಮ್ಮದ್ ಅಂತ ಆಯ್ತಲ್ಲ. ಅಲ್ಲಿ ಸತ್ಯ ರಿವೀಲ್ ಆಯ್ತಲ್ಲ. ಬಾಂಗ್ಲಾದೇಶದಿಂದ ಬಂದವನು. ಬಾಂಗ್ಲಾದಿಂದ ಅಷ್ಟೊಂದು ಜನ ರೆಫ್ಯೂಜಿಗಳನ್ನ ನಾವು ಬಿಟ್ಕೊಳಕ್ ಆಗಲ್ಲ. ಬಾಂಗ್ಲಾ ಗಡಿ ತೆಗಿತಾ ಇದೆ, ಗಡಿ ಮುಚ್ಚಬೇಡಿ ಅಲ್ಲಿ ಅಂತ. ಗಡಿ ಮುಚ್ಚಬೇಕು ಅಂತ ಭಾರತ ಹೇಳ್ತಾ ಇದೆ. ಅಲ್ಲಿ ಸ್ಟ್ರಿಕ್ಟ್ ಗಡಿ ಬೇಲಿ ಇರಬೇಕು ಅಂತ. ಏನಾಗತ್ತೆ ಮುಚ್ಚದೆ ಇದ್ರೆ ಅನ್ನುವಂಥದ್ದು, ಯಾವ ರೀತಿನಲ್ಲಿ ಬಾಂಗ್ಲಾದಿಂದ ಅಕ್ರಮ ವಲಸೆ ಇದೆಯಲ್ಲ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ತೊಂದರೆ ಮಾಡ್ತಾ ಇದೆ ಅನ್ನುವಂಥದ್ದು. ಇಷ್ಟು ಸೆಕ್ಯೂರಿಟಿ ಇರೋ ಅಂತ ಒಂದು ಮನೆಗೆ ಹಿಂಗೆ ನುಗ್ಗಿ ಇವರು ಚಾಕು ಇರಿದು ಹೋಗ್ತಾರೆ ಅಂತಂದ್ರೆ 51 ನಿಮಿಷ ಮನೇಲಿದ್ದವನು. ಎಕ್ಸಾಕ್ಟ್ಲಿ. ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನು ಅಂತ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಬೆಂಗಳೂರಿನಲ್ಲಿ ಯಾವ ರೀತಿ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ, ಯಾವ ರೀತಿ ಕ್ರೈಮ್ಗಳು ಸಂಭವಿಸ್ತಾ ಇದಾವೆ, ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟೇಜ್ ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನಿಜಕ್ಕೂ ಇಡೀ ಬಾಲಿವುಡ್ ಅನ್ನ ಅಷ್ಟೇ ಅಲ್ಲ, ಇಡೀ ದೇಶವನ್ನ ಒಂದು ರೀತಿ ಚಿಂತನೆಗೆ ಹಚ್ಚಿದಂತಹ ಒಂದು ಪ್ರಕರಣ ಇದು, ಭೀತಿಗೊಳಿಸಿದಂತಹ ಒಂದು ಪ್ರಕರಣ. ಏನ್ರಿ, ಅಷ್ಟು ಸೆಕ್ಯೂರಿಟಿ ಇರೋ ಮನೆಗೆ ನುಗ್ಗಿ 50 ನಿಮಿಷ ಮನೆಯಲ್ಲಿ ಇದ್ದು ಚಾಕು ಇರೋದು ಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರ ಪ್ರಾಣ ಹೋಗಿರೋದು. ಸೊ ಇಂಥ ಒಂದು ದೊಡ್ಡ ಕ್ರಿಮಿನಲ್ ಆಕ್ಟ್ಗಳನ್ನ ಬಾಂಗ್ಲಾದಿಂದ ಬಂದಿರತಕ್ಕಂಥ ಅಕ್ರಮ ವಲಸಿಗರು ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿಗೆ ಬಂತು? ಭಾರತದ ಸೆಕ್ಯೂರಿಟಿ ಅಂಡ್ ಸೇಫ್ಟಿನ ಪಣಕ್ಕಿಟ್ಟು ನಾವು ಬಾಂಗ್ಲಾ ಜೊತೆ ಮುನ್ನಡೀತಾ ಇದೀವ ಅನ್ನೋ ಪ್ರಶ್ನೆ ಬಂದ್ಬಿಡತ್ತೆ. ಏನೆಲ್ಲ ಡೀಟೇಲ್ಸ್ ಇದೆ ಮಾದೇಶ್ ನಿಮ್ಮ ಹತ್ರ? ಖಂಡಿತ ಶ್ರೀಲಕ್ಷ್ಮಿ, ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಒಂದು ಸ್ಟಿಂಗ್ ಅನ್ನು ಮಾಡಿತ್ತು. ಇತ್ತೀಚೆಗಷ್ಟೇ ಬಾಂಗ್ಲಾ ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ರಿಪಬ್ಲಿಕ್ ಕನ್ನಡ ಒಂದಲ್ಲ ಒಂದು ಹಂತವಾಗಿ ವರದಿ ಮಾಡುತ್ತಲೇ ಬರ್ತದೆ. ಆದ್ರೂ ಕೂಡ ಅಕ್ರಮವಾಗಿ ಭಾರತಕ್ಕೆ ಬರ್ತಿರುವಂತಹ ಬಾಂಗ್ಲಾ ವಲಸಿಗರ ಆಟ ನಿಲ್ಸಿಲ್ಲ. ಅದರಲ್ಲೂ ಕೂಡ ಈ ಮಟ್ಟಿಗೆ ಒಂದು ದೇಶಾದ್ಯಂತ ಸಂಚಲನ ಸೃಷ್ಟಿಸುವಂತ ಒಂದು ಪ್ರಕರಣದಲ್ಲೂ ಕೂಡ ಅಲ್ಲಿಂದ ಬಂದಂತಹ ಅಕ್ರಮ ವಲಸಿಗರು ಭಾಗಿಯಾಗ್ತಿದ್ದಾರೆ. ಅಂದ್ರೆ ಮುಂಬೈನಲ್ಲಿ ನಡೆದಿರುವಂತಹ ನಟ ಸೈಫ್ ಅಲಿ ಖಾನ್ ಅವರಿಗೆ ದಾಳಿ, ಅವರ ಮೇಲೆ ಅಟ್ಯಾಕ್ ಆಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಆತನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಮುಂಬೈ ಪೊಲೀಸರು ಆತನ ಮೂಲ ಏನು, ಆತ ಎಲ್ಲಿಂದ ಬಂದ, ಯಾವ ಒಂದು ಉದ್ದೇಶದಿಂದ ಬಂದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಸ್ಟಾರ್ಟಿಂಗ್ ನಲ್ಲಿ ಆತ 2-3 ಹೆಸರುಗಳು ಹೇಳಿದ್ರು ಕೂಡ ನಂತರ ವಿಜಯ್ ದಾಸ್ ಅನ್ನುವಂತ ಹೆಸರನ್ನು ಕೂಡ ಹೇಳಿದ್ದ. ಜೊತೆಗೆ ಆತನ ಹೇಳಿಕೆಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ
ಪೊಲೀಸರು ಆತನ ಹೇಳಿಕೆ ಎಷ್ಟು ನಿಜ, ಜೊತೆಗೆ ಆತನ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಆತ ಬಾಂಗ್ಲಾದಿಂದ ಬಂದಿದಂತ ಓರ್ವ ವ್ಯಕ್ತಿ ಅಂತ ಗೊತ್ತಾಗಿದೆ. ಜೊತೆಗೆ ಆತನ ಹೆಸರು ಕೂಡ ಬೇರೆ ಒಂದು ಹೆಸರು, ಆತ ಭಾರತೀಯನೇ ಅಲ್ಲ ಅನ್ನುವಂತ ವಿಚಾರ ಕೂಡ ಈಗಾಗಲೇ ಗೊತ್ತಾಗಿದೆ. ಆತನ ಮೂಲ ಹೆಸರು ಮೊಹಮ್ಮದ್ ಶಹಜಾದ್ ಅನ್ನುವಂಥದ್ದು ಗೊತ್ತಾಗಿದೆ. ಮುಂಬೈಗೆ ಕಳೆದ 6 ದಿನಗಳ ಹಿಂದೆ ಅಷ್ಟೇ ಬಂದು ಆತ ಒಂದು ಕಂಪನಿಯಲ್ಲಿ, ಒಂದು ಏಜೆನ್ಸಿಯಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡ್ತಿದ್ದ. ಅದಾದ್ಮೇಲೆ ಕಳ್ಳತನಕ್ಕೆ ಅಂತ ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗಿದ್ದ ಅನ್ನುವಂಥದ್ದು ಸದ್ಯಕ್ಕಿರುವಂತ ಮಾಹಿತಿ. ಇದು ಸದ್ಯಕ್ಕೆ ಪ್ರಾಥಮಿಕ ಹಂತವಾಗಿ ಪೊಲೀಸರು ನಡೆಸಿದಾಗ ಗೊತ್ತಾಗ್ತಿರುವಂತ ಮಾಹಿತಿ. ಆದ್ರೆ ಅಸಲಿಗೆ ಇಲ್ಲಿ ಉದ್ದೇಶ ಬೇರೆನೂ ಇರ್ಬೋದು. ಅಲ್ಲಿಂದ ಬಂದಾತ ಏಕಾಏಕಿ ಅಷ್ಟೊಂದು ಸೆಕ್ಯೂರಿಟಿ ಇದ್ದಂತ ಒಂದು ಬಿಲ್ಡಿಂಗ್ ಗೆ ನುಗ್ತಾನೆ. ಅಲ್ಲಿ ಒಂದು ತಾಸು ಯಾರಿಗೂ ಕೂಡ ಗೊತ್ತಿಲ್ದಂಗೆ ಇರ್ತಾನೆ. ನಂತರ ನಟ ಅಂದ್ರೆ ಬಾಲಿವುಡ್ ನ ಸ್ಟಾರ್ ನಟನ್ಗೆ ಆತ ಸ್ಟಾಪಿಂಗ್ ಮಾಡ್ತಾನೆ. ಅಂದ್ರೆ ನಿಜಕ್ಕೂ ಕೂಡ ಇದ್ರ ಹಿಂದೆ ಬೇರೆ ಏನಾದ್ರೂ ಇದು ಇರುವಂತ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಆತನನ್ನ ಬಂಧನ ಮಾಡಿರುವಂತ ಮುಂಬೈ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಆತನ ವಿರುದ್ಧ ಸಾಕಷ್ಟು ಅನುಮಾನಗಳು ಕೂಡ ಮೂಡಿದೆ. ಯಾಕಂದ್ರೆ ಮೊದಲಿಗೆ ಆತ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು 3-4 ಹೆಸರುಗಳನ್ನ ಹೇಳಿದ, ಜೊತೆಗೆ ಭಾರತೀಯ ಅಂತ ಹೇಳ್ಕೊಂಡಿದ್ದ. ಈಗ ಆತ ಅಕ್ರಮ ಬಾಂಗ್ಲಾ ವಲಸಿಗ ಅಂತ ಗೊತ್ತಾಗಿದೆ. ಜೊತೆಗೆ ಆತನ ಹೇಳಿಕೆಗಳ ಮೇಲೂ ಕೂಡ ಸಾಕಷ್ಟು ಅನುಮಾನಗಳು ಮೂಡುತ್ತಿದೆ. ಸದ್ಯಕ್ಕೆ ಮುಂಬೈ ಪೊಲೀಸರಿಂದ ಹೆಚ್ಚಿನ ತನಿಖೆ ನಡೆಸಲಾಗ್ತದೆ. ತನಿಖೆ ವೇಳೆ ಇನ್ನಷ್ಟು ಸ್ಫೋಟಕ ವಿಚಾರಗಳು ಕೂಡ ಪತ್ತೆ ಆಗುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಸಂಬಂಧಪಟ್ಟಂತೆ ಏನು ಇರಿತ ಆಗಿತ್ತು, ಚಾಕು ಇರಿತದ ಪ್ರಕರಣ, ಆರೋಪಿ ವಿಜಯ್ ದಾಸ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಮುಂಬೈನ ಥಾಣೆ ವ್ಯಾಪ್ತಿಯಲ್ಲಿ ಆರೋಪಿಯ ಬಂಧನ ಆಗಿದೆ. ತನ್ನ ಹೆಸರು ಬದಲಾವಣೆ ಮಾಡ್ಕೊಳ್ತಾ ಇದ್ದಂತಹ ಆರೋಪಿ ಈತ ಯಾತಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದ, ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ಥಾಣೆ ವ್ಯಾಪ್ತಿಯಲ್ಲಿ ಈ ಆರೋಪಿ ಸಿಕ್ಕಿದ್ದಾನೆ. ವಿಜಯ್ ದಾಸ್ ಅಂತ ಈಗ ಇಟ್ಕೊಂಡ್ರ ಹೆಸರು. ಆತನನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಇನ್ನೆಲ್ಲ ಡೀಟೇಲ್ಸ್ ಹೊರಗಡೆ ತೆಗಿತಾರೆ. ಇಡೀ ಬಾಲಿವುಡ್ ಅನ್ನೇ ಒಂದು ರೀತಿ ಭೀತಿಗೆ ದೂಡಿದಂತಹ ಒಂದು ಪ್ರಕರಣ ಇದು. ಸೈಫ್ ಅಲಿ ಖಾನ್ ಅಷ್ಟೊಂದು ಭದ್ರತೆ ಇರ್ತಕ್ಕಂಥ ಅಷ್ಟೊಂದು ದೊಡ್ಡ ಸ್ಟಾರ್ ಮನೆಗೆ ರಾತ್ರಿ ಏಕಾಏಕಿ ನುಗ್ಗಿ, ಸೆಕ್ಯೂರಿಟಿ ಬ್ರೀಚ್ ಮಾಡಿ ನುಗ್ಗಿ ಒಳಗಡೆ ಹೋಗಿ ಸೈಫ್ ಅಲಿ ಖಾನ್ಗೆ ಇರಿದಿರ್ತಕ್ಕಂಥ ಪ್ರಕರಣ. ಇನ್ನು ಈ ಆರೋಪಿ ವಿಜಯ್ ದಾಸ್ ಬಗ್ಗೆ ಇನ್ನಷ್ಟು ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಈತ ಭಾರತೀಯನೇ ಅಲ್ಲ, ಮುಂಬೈ ಪೊಲೀಸರ ಸ್ಫೋಟಕ ಮಾಹಿತಿ ಇದು. ಈತ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದಿದ್ದ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಮುಂಬೈ ಪೊಲೀಸರು ಈಗ ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ. ಅಕ್ರಮವಾಗಿ ಈತ ಬಾಂಗ್ಲಾದೇಶದಿಂದ ಬಂದಿದ್ದವನು. ಆರೋಪಿಯ ಮೂಲ ಹೆಸರು ಮೊಹಮ್ಮದ್ ಶಹಜಾದ್. ಶಹಜಾದ್ ಮುಂಬೈಗೆ 6 ದಿನದ ಹಿಂದೆ ಬಂದಿದ್ದ. ಹೌಸ್ ಕೀಪಿಂಗ್ ಏಜೆನ್ಸಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಈತ ಅಕ್ರಮವಾಗಿ ಭಾರತಕ್ಕೆ ಬಂದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ವಿಜಯ್ ದಾಸ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ಓಡಾಡ್ತಾ ಇದ್ದ. ಅಸಲಿಗೆ ಈತನ ಹೆಸರು ಮೊಹಮ್ಮದ್, ಬಾಂಗ್ಲಾದೇಶದಿಂದ ಬಂದವನು. ನೋಡಿ, ಬುಧವಾರ 2:33 ಮಧ್ಯರಾತ್ರಿ ನಡೆದಂತಹ ಘಟನೆಯಾಗಿ 30 ಗಂಟೆಗಳ ನಂತರ ಮುಂಬೈ ಬಾಂದ್ರಾ ಪೊಲೀಸರು ಒಬ್ಬನನ್ನ ಅರೆಸ್ಟ್ ಮಾಡ್ತಾರೆ. ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆತ ಮಾಧ್ಯಮಗಳ ಕ್ಯಾಮೆರಾ ನೋಡಿ ಹೇಳ್ತಾನೆ, ನಾನು ಚಾಕು ಇರ್ದಿಲ್ಲ ಅಂತ. ಫೈರ್ ಎಕ್ಸಿಟ್ ಇಂದ ಆತ ಎಕ್ಸಿಟ್ ಆಗುವಂತ ಒಂದು CCTV ಫುಟೇಜ್ ಮತ್ತು ಆತನ ಫೋಟೋನ ಬಾಂದ್ರಾ ಪೊಲೀಸರು ಬಿಡುಗಡೆ ಮಾಡ್ತಾರೆ. ಇನ್ನು ಮತ್ತೊಂದು ಕಡೆ ನಿನ್ನೆ ಮಧ್ಯಪ್ರದೇಶದಲ್ಲೂ ಕೂಡ ಒಬ್ಬ ಸಸ್ಪೆಕ್ಟ್ ಅನ್ನ ಅರೆಸ್ಟ್ ಮಾಡ್ತಾರೆ. ಈಗ ವಿಜಯ್ ದಾಸ್ ಅಂತ ಹೇಳಿಕೊಂಡು ಹೆಸರನ್ನ ಬದಲಾವಣೆ ಮಾಡ್ಕೊಂಡು ಓಡಾಡ್ತಾ ಇದ್ದವನ ನಿಜವಾದ ಹೆಸರು ಮೊಹಮ್ಮದ್ ಅಂತ. ಆಯ್ತಲ್ಲ, ಅಲ್ಲಿ ಸತ್ಯ ರಿವೀಲ್ ಆಯ್ತಲ್ಲ. ಬಾಂಗ್ಲಾದೇಶದಿಂದ ಬಂದವನು. ಬಾಂಗ್ಲಾದಿಂದ ಅಷ್ಟೊಂದು ಜನ ರೆಫ್ಯೂಜಿಗಳನ್ನ ನಾವು ಬಿಟ್ಕೊಳಕ್ ಆಗಲ್ಲ. ಬಾಂಗ್ಲಾ ಗಡಿ ತೆಗಿತಾ ಇದೆ, ಗಡಿ ಮುಚ್ಚಬೇಡಿ ಅಲ್ಲಿ ಅಂತ. ಗಡಿ ಮುಚ್ಚಬೇಕು ಅಂತ ಭಾರತ ಹೇಳ್ತಾ ಇದೆ. ಅಲ್ಲಿ ಸ್ಟ್ರಿಕ್ಟ್ ಗಡಿ ಬೇಲಿ ಇರಬೇಕು ಅಂತ. ಏನಾಗತ್ತೆ ಮುಚ್ಚದೆ ಇದ್ರೆ ಅನ್ನುವಂಥದ್ದು, ಯಾವ ರೀತಿನಲ್ಲಿ ಬಾಂಗ್ಲಾದಿಂದ ಅಕ್ರಮ ವಲಸೆ ಇದೆಯಲ್ಲ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ತೊಂದರೆ ಮಾಡ್ತಾ ಇದೆ ಅನ್ನುವಂಥದ್ದು. ಇಷ್ಟು ಸೆಕ್ಯೂರಿಟಿ ಇರೋ ಅಂತ ಒಂದು ಮನೆಗೆ ಹಿಂಗೆ ನುಗ್ಗಿ ಇವರು ಚಾಕು ಇರಿದು ಹೋಗ್ತಾರೆ ಅಂತಂದ್ರೆ, 51 ನಿಮಿಷ ಮನೇಲಿದ್ದವನು. ಎಕ್ಸಾಕ್ಟ್ಲಿ. ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನು ಅಂತ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಬೆಂಗಳೂರಿನಲ್ಲಿ ಯಾವ ರೀತಿ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ, ಯಾವ ರೀತಿ ಕ್ರೈಮ್ಗಳು ಸಂಭವಿಸ್ತಾ ಇದಾವೆ, ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟೇಜ್ ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ.
ಮಾದೇಶ್, ನಿಜಕ್ಕೂ ಇಡೀ ಬಾಲಿವುಡ್ ಅನ್ನ ಅಷ್ಟೇ ಅಲ್ಲ, ಇಡೀ ದೇಶವನ್ನ ಒಂದು ರೀತಿ ಚಿಂತನೆಗೆ ಹಚ್ಚಿದಂತಹ ಒಂದು ಪ್ರಕರಣ ಇದು, ಭೀತಿಗೊಳಿಸಿದಂತಹ ಒಂದು ಪ್ರಕರಣ. ಏನ್ರಿ ಅಷ್ಟು ಸೆಕ್ಯೂರಿಟಿ ಇರೋ ಮನೆಗೆ ನುಗ್ಗಿ 50 ನಿಮಿಷ ಮನೆಯಲ್ಲಿ ಇದ್ದು ಚಾಕು ಇರೋದು ಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರ ಪ್ರಾಣ ಹೋಗಿರೋದು. ಸೊ ಇಂಥ ಒಂದು ದೊಡ್ಡ ಕ್ರಿಮಿನಲ್ ಆಕ್ಟ್ಗಳನ್ನ ಬಾಂಗ್ಲಾದಿಂದ ಬಂದಿರತಕ್ಕಂಥ ಅಕ್ರಮ ವಲಸಿಗರು ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿಗೆ ಬಂತು? ಭಾರತದ ಸೆಕ್ಯೂರಿಟಿ ಅಂಡ್ ಸೇಫ್ಟಿನ ಪಣಕ್ಕಿಟ್ಟು ನಾವು ಬಾಂಗ್ಲಾ ಜೊತೆ ಮುನ್ನಡೀತಾ ಇದೀವ ಅನ್ನೋ ಪ್ರಶ್ನೆ ಬಂದ್ಬಿಡತ್ತೆ. ಏನೆಲ್ಲ ಡೀಟೇಲ್ಸ್ ಇದೆ ಮಾದೇಶ್ ನಿಮ್ಮ ಹತ್ರ? ಖಂಡಿತ ಶ್ರೀಲಕ್ಷ್ಮಿ, ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಒಂದು ಸ್ಟಿಂಗ್ ಅನ್ನು ಮಾಡಿತ್ತು. ಇತ್ತೀಚೆಗಷ್ಟೇ ಬಾಂಗ್ಲಾ ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ರಿಪಬ್ಲಿಕ್ ಕನ್ನಡ ಒಂದಲ್ಲ ಒಂದು ಹಂತವಾಗಿ ವರದಿ ಮಾಡುತ್ತಲೇ ಬರ್ತದೆ. ಆದ್ರೂ ಕೂಡ ಅಕ್ರಮವಾಗಿ ಭಾರತಕ್ಕೆ ಬರ್ತಿರುವಂತಹ ಬಾಂಗ್ಲಾ ವಲಸಿಗರ ಆಟ ನಿಲ್ಸಿಲ್ಲ. ಅದರಲ್ಲೂ ಕೂಡ ಈ ಮಟ್ಟಿಗೆ ಒಂದು ದೇಶಾದ್ಯಂತ ಸಂಚಲನ ಸೃಷ್ಟಿಸುವಂತ ಒಂದು ಪ್ರಕರಣದಲ್ಲೂ ಕೂಡ ಅಲ್ಲಿಂದ ಬಂದಂತಹ ಅಕ್ರಮ ವಲಸಿಗರು ಭಾಗಿಯಾಗ್ತಿದ್ದಾರೆ. ಅಂದ್ರೆ ಮುಂಬೈನಲ್ಲಿ ನಡೆದಿರುವಂತಹ ನಟ ಸೈಫ್ ಅಲಿ ಖಾನ್ ಅವರಿಗೆ ದಾಳಿ, ಅವರ ಮೇಲೆ ಅಟ್ಯಾಕ್ ಆಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಆತನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಮುಂಬೈ ಪೊಲೀಸರು ಆತನ ಮೂಲ ಏನು, ಆತ ಎಲ್ಲಿಂದ ಬಂದ, ಯಾವ ಒಂದು ಉದ್ದೇಶದಿಂದ ಬಂದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಸ್ಟಾರ್ಟಿಂಗ್ ನಲ್ಲಿ ಆತ 2-3 ಹೆಸರುಗಳು ಹೇಳಿದ್ರು ಕೂಡ ನಂತರ ವಿಜಯ್ ದಾಸ್ ಅನ್ನುವಂತ ಹೆಸರನ್ನು ಕೂಡ ಹೇಳಿದ್ದ. ಜೊತೆಗೆ ಆತನ ಹೇಳಿಕೆಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಆತನ ಹೇಳಿಕೆ ಎಷ್ಟು ನಿಜ, ಜೊತೆಗೆ ಆತನ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಆತ ಬಾಂಗ್ಲಾದಿಂದ ಬಂದಿದಂತ ಓರ್ವ ವ್ಯಕ್ತಿ ಅಂತ ಗೊತ್ತಾಗಿದೆ. ಜೊತೆಗೆ ಆತನ ಹೆಸರು ಕೂಡ ಬೇರೆ ಒಂದು ಹೆಸರು, ಆತ ಭಾರತೀಯನೇ ಅಲ್ಲ ಅನ್ನುವಂತ ವಿಚಾರ ಕೂಡ ಈಗಾಗಲೇ ಗೊತ್ತಾಗಿದೆ. ಆತನ ಮೂಲ ಹೆಸರು ಮೊಹಮ್ಮದ್ ಶಹಜಾದ್ ಅನ್ನುವಂಥದ್ದು ಗೊತ್ತಾಗಿದೆ. ಮುಂಬೈಗೆ ಕಳೆದ 6 ದಿನಗಳ ಹಿಂದೆ ಅಷ್ಟೇ ಬಂದು ಆತ ಒಂದು ಕಂಪನಿಯಲ್ಲಿ, ಒಂದು ಏಜೆನ್ಸಿಯಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡ್ತಿದ್ದ. ಅದಾದ್ಮೇಲೆ ಕಳ್ಳತನಕ್ಕೆ ಅಂತ ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗಿದ್ದ ಅನ್ನುವಂಥದ್ದು ಸದ್ಯಕ್ಕಿರುವಂತ ಮಾಹಿತಿ. ಇದು ಸದ್ಯಕ್ಕೆ ಪ್ರಾಥಮಿಕ ಹಂತವಾಗಿ ಪೊಲೀಸರು ನಡೆಸಿದಾಗ ಗೊತ್ತಾಗ್ತಿರುವಂತ ಮಾಹಿತಿ. ಆದ್ರೆ ಅಸಲಿಗೆ ಇಲ್ಲಿ ಉದ್ದೇಶ ಬೇರೆನೂ ಇರ್ಬೋದು. ಅಲ್ಲಿಂದ ಬಂದಾತ ಏಕಾಏಕಿ ಅಷ್ಟೊಂದು ಸೆಕ್ಯೂರಿಟಿ ಇದ್ದಂತ ಒಂದು ಬಿಲ್ಡಿಂಗ್ ಗೆ ನುಗ್ತಾನೆ, ಅಲ್ಲಿ ಒಂದು ತಾಸು ಯಾರಿಗೂ ಕೂಡ ಗೊತ್ತಿಲ್ದಂಗೆ ಇರ್ತಾನೆ. ನಂತರ ನಟ ಅಂದ್ರೆ ಬಾಲಿವುಡ್ ನ ಸ್ಟಾರ್ ನಟನ್ಗೆ ಆತ ಸ್ಟಾಪಿಂಗ್ ಮಾಡ್ತಾನೆ. ಅಂದ್ರೆ ನಿಜಕ್ಕೂ ಕೂಡ ಇದ್ರ ಹಿಂದೆ ಬೇರೆ ಏನಾದ್ರೂ ಇದು ಇರುವಂತ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಆತನನ್ನ ಬಂಧನ ಮಾಡಿರುವಂತ ಮುಂಬೈ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಆತನ ವಿರುದ್ಧ ಸಾಕಷ್ಟು ಅನುಮಾನಗಳು ಕೂಡ ಮೂಡಿದೆ. ಯಾಕಂದ್ರೆ ಮೊದಲಿಗೆ ಆತ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು 3-4 ಹೆಸರುಗಳನ್ನ ಹೇಳಿದ, ಜೊತೆಗೆ ಭಾರತೀಯ ಅಂತ ಹೇಳ್ಕೊಂಡಿದ್ದ. ಈಗ ಆತ ಅಕ್ರಮ ಬಾಂಗ್ಲಾ ವಲಸಿಗ ಅಂತ ಗೊತ್ತಾಗಿದೆ. ಜೊತೆಗೆ ಆತನ ಹೇಳಿಕೆಗಳ ಮೇಲೂ ಕೂಡ ಸಾಕಷ್ಟು ಅನುಮಾನಗಳು ಮೂಡುತ್ತಿದೆ. ಸದ್ಯಕ್ಕೆ ಮುಂಬೈ ಪೊಲೀಸರಿಂದ ಹೆಚ್ಚಿನ ತನಿಖೆ ನಡೆಸಲಾಗ್ತದೆ. ತನಿಖೆ ವೇಳೆ ಇನ್ನಷ್ಟು ಸ್ಫೋಟಕ ವಿಚಾರಗಳು ಕೂಡ ಪತ್ತೆ ಆಗುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.